ಗ್ರಾಮ ಸೌಧ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ರವಿಕುಮಾರ್. ವೀಕ್ಷಕರೇ, ನಗುಮುಖದ ಸರ್ದಾರ, ಕುಟುಂಬಗಳ ಜೋಡಣೆಯ ನೇತಾರ, ಎಷ್ಟೇ ಐಶ್ವರ್ಯ ಇದ್ದರೂ ಸಾಧಾರಣ ವ್ಯಕ್ತಿಯಂತೆ ಜೀವನ ಸಾಗಿಸುವ, ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಿಂದ ರಾಜಕೀಯ ಪ್ರವೇಶ ಮಾಡಲಿರುವ ನಿಮ್ಮೆಲ್ಲರ ನೆಚ್ಚಿನ ಮನೆ ಮಗನಾದ ಸರ್ಜಾಪುರ SV ಯೋಗೇಶಣ್ಣ ಎಂದೇ ಪ್ರಖ್ಯಾತಿ ಪಡೆದಿರುವ ಇವರು ದಿನಾಂಕ 13/7/2025 ಸರ್ಜಾಪುರ ನಿಸರ್ಗ ರೆಸಾರ್ಟ್ನಲ್ಲಿ ಮರುಳಿ ಕಾರ್ಯಕ್ರಮ ಆಯೋಜಿಸಿ ಭರ್ಜರಿ ಬಾಡೂಟವನ್ನು ತನ್ನ ಸಂಬಂಧಿಕರು, ಸ್ನೇಹಿತರು, ಹಿತೈಷಿಗಳು, ರಾಜಕಾರಣಿಗಳನ್ನು ಹಾಗೂ ಸಿನಿಮಾ ನಟರನ್ನು ಆಹ್ವಾನಿಸಿ ಭೋಜನ ಸವಿದ ಯೋಗೇಶಣ್ಣನವರು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಸ್ತ್ರೀಯರಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಅರಿಶಿನ ಕುಂಕುಮ ಸೀರೆ ಕುಪ್ಪಸ ಕೊಟ್ಟು ಧೀಮಂತ ನಾಯಕನಿಗೆ ಜನಸಾಗರವೇ ಹರಿದು ಬಂದು ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿದ ಪ್ರಮುಖರಲ್ಲಿ ಮಾಜಿ ಸಚಿವರಾದ H. ನಾಗೇಶ್ರವರು, BJP ಮುಖಂಡರಾದ ಬಳಗೆರೆ ರಾಜಾರೆಡ್ಡಿರವರು, ವರ್ತೂರು ವಾರ್ಡ್ನ ಕಾರ್ಪೊರೇಟರಾದ ಪುಷ್ಪ ಮಂಜುನಾಥ್ರವರು, ಮಗ್ಗದ ಕುಟುಂಬದ ರಾಜ್ಯಾಧ್ಯಕ್ಷರಾದ ದಯಾನಂದ್ರವರು, BJP ಮುಖಂಡರಾದ ಬಳಗೆರೆ ಮಂಜುನಾಥ್ರವರು, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಖ್ಯಾತಿಯ ಧನುಷ್ರವರು, ಸಿನಿಮಾ ಕೋರಿಯೋಗ್ರಾಫರಾದ ಮಾಲೂರು ಗೋವಿಂದ್ರವರು, ಸಂತೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾಯಮ್ಮ ನಾರಾಯಣಸ್ವಾಮಿರವರು, ಯೋಗೇಶಣ್ಣ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ SV ರವಿಕುಮಾರ್ರವರು, ವೆಂಕಟೇಶ್ರವರು, ಚಂದ್ರಣ್ಣನವರು, ರಾಮಚಂದ್ರಪ್ಪ S ಅವರು, ರಾಮಸ್ವಾಮಿ ರೆಡ್ಡಿ, ರಾಜಶೇಖರ್ ರೆಡ್ಡಿ, ವೆಂಕಟಸ್ವಾಮಿ, ರಾಮಸಾಗರ, ಗೋಪಾಲಕೃಷ್ಣರವರು ಆನೇಕಲ್ಲು, ಬಸವರಾಜು ಆನೇಕಲ್ ಅಧ್ಯಕ್ಷರು, ಯುವ ನಾಯಕ ಕಾಂಗ್ರೆಸ್ ಮುಖಂಡ ವರ್ತೂರು ಸುನೀಲ್ ಕುಮಾರ್ರವರು, ರಾಮ್ ಪ್ರಸಾದ್ ಮತ್ತು ಅವರ ತಂಡ, ಕೋಲಾರ ಶ್ರೀರಾಮುಲು ಮತ್ತು ಅವರ ಸಂಗಡಿಗರು ಹಾಗೂ ಪಿಳ್ಳೇಗೌಡ, ಮುಳುಬಾಗಲಪ್ಪ ಇನ್ನಿತರರು ಭಾಗವಹಿಸಿದ್ದಕ್ಕೆ ಯೋಗೇಶಣ್ಣನವರು ಗ್ರಾಮ ಸೌಧ ನ್ಯೂಸ್ ಟಿವಿ ಜೊತೆ ಮಾತನಾಡುತ್ತಾ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ವಂದನೆಗಳು ವೀಕ್ಷಕರೇ.